ನಮಸ್ಕಾರ. ಇತಿಹಾಸವನ್ನು ಅಧ್ಯಯನ ಮಾಡಲು ಅಗತ್ಯವಿರುವ ಪ್ರಮುಖ ಆಧಾರಗಳನ್ನು ಸೋರ್ಸಸ್ ಮಾಹಿತಿ ಇಲ್ಲಿ ನೀಡಲಾಗಿದೆ. ಇತಿಹಾಸ ಅಧ್ಯಯನಕ್ಕೆ ಬೇಕಾಗಿರುವ ಆಧಾರಗಳು. ಇತಿಹಾಸದ ಅಧ್ಯಯನಕ್ಕೆ ಮುಖ್ಯವಾಗಿ 3 ವಿಧದ ಆಧಾರಗಳನ್ನು ಬಳಸಲಾಗುತ್ತದೆ. 1. ಸಾಹಿತ್ಯಕ ಆಧಾರಗಳು ಲಿಟರರಿ ಸೋರ್ಸಸ್. ಇವು ಲಿಖಿತ ರೂಪದಲ್ಲಿ ದೊರೆಯುವ ದಾಖಲೆಗಳು. ದೇಶೀಯ ಸಾಹಿತ್ಯ, ಧಾರ್ಮಿಕ ಗ್ರಂಥಗಳು, ವೇದಗಳು, ಪುರಾಣಗಳು, ಜಾತಕ ಕಥೆಗಳು, ಆಗಮಗಳು ಇತ್ಯಾದಿ. ಲೌಕಿಕ ಗ್ರಂಥಗಳು ಕೌಟಿಲ್ಯನ ಅರ್ಥಶಾಸ್ತ್ರ, ಬಾಣನ ಹರ್ಷಚರಿತ, ಕಲ್ಹಣನ ರಾಜತರಂಗಿಣಿ ಇತ್ಯಾದಿ. ವಿದೇಶಿ ಸಾಹಿತ್ಯ ಅಥವಾ ವೃತ್ತಾಂತಗಳು ಗ್ರೀಕ್, ರೋಮನ್, ಚೀನಿ ಮತ್ತು ಅರಬ್ ಪ್ರವಾಸಿಗರು ಮತ್ತು ವಿದ್ವಾಂಸರು ಬರೆದ ವರದಿಗಳು ಮತ್ತು ವಿವರಣೆಗಳು ಮೆಗಾಸ್ತನೀಸ್ನ ಇಂಡಿಕಾ, ಫಾಹಿಯಾನ್, ಹ್ಯುಯೆನ್ತ್ಸಾಂಗ್, ಅಲ್ ಬೆರೂನಿ ಇತ್ಯಾದಿ. 2. ಪುರಾತತ್ವ ಆಧಾರಗಳು ಆರ್ಕಿಯಾಲಜಿಕಲ್ ಸೋರ್ಸಸ್. ಇವು ಭೂಮಿಯ ಅಗೆತದಿಂದ ಅಥವಾ ಭೌತಿಕ ಅವಶೇಷಗಳಿಂದ ದೊರೆಯುವ ಆಧಾರಗಳು. ಶಾಸನಗಳು, ಇನ್ಸ್ಕ್ರಿಪ್ಷನ್ಸ್, ಕಲ್ಲು, ಲೋಹ, ಇಟ್ಟಿಗೆ ಅಥವಾ ಮಣ್ಣಿನ ಫಲಕಗಳ ಮೇಲೆ ಕೆತ್ತಿದ ಬರಹಗಳು. ಇವು ಅತಿ ವಿಶ್ವಾಸಾರ್ಹ ಆಧಾರಗಳಾಗಿವೆ. ಉದಾಹರಣೆಗೆ ಅಶೋಕನ ಶಾಸನಗಳು, ಹಾಥಿಗುಣ್ಫಾ ಶಾಸನ, ಐಹೊಳೆ ಶಾಸನ. ನಾಣ್ಯಗಳು, ಕಾಯಿನ್ಸ್. ಇವು ರಾಜರ ಕಾಲ, ಆರ್ಥಿಕ ಸ್ಥಿತಿ, ವ್ಯಾಪ್ತಿ, ಧರ್ಮ ಮತ್ತು ಆಳ್ವಿಕೆಯ ಬಗ್ಗೆ ಮಾಹಿತಿ ನೀಡುತ್ತವೆ. ಸ್ಮಾರಕಗಳು ಮತ್ತು ಕಟ್ಟಡಗಳು ಮಾನ್ಯುಮೆಂಟ್ಸ್ ಅಂಡ್ ಬಿಲ್ಡಿಂಗ್ಸ್. ದೇವಾಲಯಗಳು, ಅರಮನೆಗಳು, ಸ್ತೂಪಗಳು, ಕೋಟೆಗಳು ಇತ್ಯಾದಿಗಳು ಆ ಕಾಲದ ಕಲೆ, ವಾಸ್ತುಶಿಲ್ಪ ಮತ್ತು ಸಾಮಾಜಿಕ ಜೀವನದ ಬಗ್ಗೆ ತಿಳಿಸುತ್ತವೆ. ಇತರೆ ಅವಶೇಷಗಳು ಮಡಿಕೆಗಳು, ಉಪಕರಣಗಳು, ಆಭರಣಗಳು, ಶಿಲ್ಪಕಲೆಗಳು ಇತ್ಯಾದಿ. 3. ಮೌಖಿಕ ಆಧಾರಗಳು ಆರಲ್ ಸೋರ್ಸಸ್. ಇವು ಒಂದು ಪೀಳಿಗೆಯಿಂದ ಇನ್ನೊಂದು ಪೀಳಿಗೆಗೆ ಮೌಖಿಕವಾಗಿ ವರ್ಗಾವಣೆಯಾಗುವ ಮಾಹಿತಿ. ಜನಪದ ಕಥೆಗಳು, ಹಾಡುಗಳು, ಐತಿಹ್ಯಗಳು, ದಂತಕಥೆಗಳು ಇತ್ಯಾದಿ. ಈ ಎಲ್ಲ ಆಧಾರಗಳನ್ನು ವಿಶ್ಲೇಷಿಸಿ, ಹೋಲಿಸಿ ನೋಡಿದಾಗ ಮಾತ್ರ ಒಂದು ಕಾಲಘಟ್ಟದ ಇತಿಹಾಸದ ಬಗ್ಗೆ ಸ್ಪಷ್ಟ ಮತ್ತು ಸಮಗ್ರ ಚಿತ್ರಣ ದೊರೆಯಲು ಸಾಧ್ಯ. ನಿಮಗೆ ಇದೇ ರೀತಿಯ ಮಾಹಿತಿ ಬೇಕಾಗಿದ್ದರೆ ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಇನ್ನಷ್ಟು ಮಾಹಿತಿಯನ್ನು ಪಡೆಯಲು ಉಪಯೋಗವಾಗುತ್ತದೆ.